ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ವೆಂಕಟರಮಣ ಅವರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಅಣ್ಣ ಯಾಕೆ ಇಷ್ಟು ಲೇಟಾಗಿ ಬಂದಿದ್ದಾರೆ? ಕಾರ್ಯಕರ್ತರೆಲ್ಲ ಬಂದು ಕಾದು ಎಲ್ಲರೂ ಲೇಟ್ ಆಯ್ತು ಅಂತಬಿಟ್ಟು ಎಲ್ಲ ಹೊರಟೋಗಿದ್ದಾರೆ. ನೀವು ಲೇಟಾಗಿ ಬಂದಿರೋ ತಪ್ಪಿನಿಂದ ಇವ್ ಜನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನನ್ನ ಮಗನೇ ನಾಚಿಕೆ ಆಗಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಅವರನ್ನ ಏಕವಚನದಲ್ಲಿ ಮಾತನಾಡ್ತಕ್ಕಂಥ ದಲಿತ ಸಮುದಾಯಕ್ಕೆ ಒಂದು ಅವಮಾನ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದ್ರೆ ಹಿರಿಯರು ಅವ್ರು ಹಿರಿಯಾಗಿ ನಡಿಬೇಕು, ಅವ್ರ ಗುರುಗಳು, ಅವ್ರಿಗೆ ನಾವು ಸೇವೆ ಮಾಡ್ತೀವಿ. ಅವ್ರಿಗೆ ಸೇವೆ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ. ಗುರುವಿಲ್ಲದ ವಿದ್ಯೆ ಲಗಾಮಿಲ್ಲದ ಕುದುರೆಗೆ ಸಮ ಅಂತ ಹೇಳ್ತಾರೆ. ನಾವೆಲ್ಲರೂ ಗುರುವಿದ್ಯೆ ಕಲ್ತಿರ್ತಕ್ಕಂಥ, ಗುರುವಿಲ್ಲದೆ ನಾವು ಯಾರು ವಿದ್ಯೆ ಕಲಿತಿಲ್ಲ. ಗುರುವಿದ್ಯೆ ಕಲ್ತಿರ್ತಕ್ಕಂಥವ್ರು ನಾವು. ನಮ್ಮ ನಡೆ ಮತ್ತು ನುಡಿಗಳು, ನಮ್ಮ ಹೋರಾಟಗಳು ಒಳ್ಳೆ ರೀತಿಯಲ್ಲೇ ಇರುತ್ತೆ. ಸಮಂಜಸವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಎಂದಾಗ ನಾವು ಅಸಮಂಜಸವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ SSD ವೆಂಕಟರಮಣ್ಣವರು ಒಬ್ಬ ದಲಿತ ನಾಯಕನನ್ನು, ಅವ್ರು ಚಿಕ್ಕವರು ಇರ್ಬೋದು ದೊಡ್ಡವರಾಗಿರ್ಬೋದು SSD ವೆಂಕಟರಮಣ್ಣನವರ ಹೋರಾಟದ ಹಿಂದಿನ ಇತಿಹಾಸದ ದಿನಗಳನ್ನು ನೆನಪು ಮಾಡ್ಕೋಬೇಕು. ಅವರು ಈಗೇನು ಹೋರಾಟಗಾರಲ್ಲ, ಅವರು ಈ ವಯಸ್ಸಿನಿಂದ ಹೋರಾಟ ಮಾಡಿ ಬಂದಿರ್ತಕ್ಕಂಥದ್ದು. ಇವ್ರಿಗೆ ಅದೇ ವಯಸ್ಸು ಬರುತ್ತೆ. ಆ ವಯಸ್ಸಲ್ಲಿ ನೀವು ಹೋರಾಟ ಮಾಡೋಕ್ಕಾಗಲ್ಲ. ಆದ್ರೂ ವೆಂಕಟರಮಣ್ಣನವರು ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಎಲ್ಲ ಬಂಗಾರಪೇಟೆ ಮತ್ತು ಕೋಲಾರ ಜಿಲ್ಲೆಯ ದಲಿತ ಸಂಘಟನೆಗಳು ನಾವು ಅವರನ್ನ ದಯವಿಟ್ಟು ಖಂಡಿಸ್ತಾ ಇಲ್ಲ. ಅವರು ತಿದ್ದಿ ನಡೆಯುವಂಥದ್ದು ಉತ್ತಮ ಅಂತ ಹೇಳ್ಬಿಟ್ಟು ನಾವು ನಾಯಕರಿಗೆ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಗವಾಗಿ ಪ್ರಗತಿಪರ ಸಂಘಟನೆಗಳನ್ನು ಸ್ಥಳೀಯವಾಗಿ ಆಹ್ವಾನ ಮಾಡಿದರು. ಈ ಆಹ್ವಾನದ ಮೇರೆಗೆ ನಾವು ಬೆಳಿಗ್ಗೆ 10:00 ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದ್ವಿ. ಏನು ಆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ SSD ವೆಂಕಟರಮಣ್ಣವರು ತಡವಾಗಿ ಬಂದರು. ತಡವಾಗಿ ಬಂದು 12:30 ಆಗಿತ್ತು ಅವ್ರ ಸಮಯ. ಆಗ ಸ್ವಲ್ಪ ಜನ, ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹುಡುಗರೆಲ್ಲ ಸ್ವಲ್ಪ ಹೋದರು. ಹೋಗ್ಬೇಕಾದ್ರೆ ಆ ಪ್ರೊಸೆಷನಲ್ಲಿ ಸ್ವಲ್ಪ ನೂಕುಲಾಯಿತು. ನಾನು ಅಲ್ಲಿಂದ ಆಚೆ ಬಂದೆ. ಆಮೇಲೆ ನಮ್ಮ ಏನು ಸುಳ್ಕುಂಟ ಆನಂದ್ ಅವರು ಆ ಪ್ರೊಸೆಷನ್ನಲ್ಲಿದ್ದಾಗ ಇವ್ರ ಮೇಲೆ ಏನಪ್ಪ ಜನನೇ ಇಲ್ಲ, ಜನನ ಸೇರ್ಸೋಕ್ಕಾಗಲ್ವ ಆ ರೀತಿ ಅಂತ ಮಾತಾಡಿ. ನಾನು ಅಷ್ಟೊತ್ತಿಗೆ ನಾನು ಇಲ್ಲಿ ಅಕ್ಕಚಮ್ಮ ಚೌಧರಿ ಹತ್ರ ಬಂದಾಗ ಇವರು ಆ ಮಾಹಿತಿಯನ್ನು ನನಗೆ ಹೇಳಿದ್ರು. ಈ ಥರ ನನ್ನನ್ನು ಏಕವಚನದಲ್ಲಿ ಮಾತಾಡ್ದ, ಈ ಥರ ಬೈದ ಅಂತಂದ. ನಾನು ಹೇಳ್ದೆ ಅಣ್ಣ ವೇದಿಕೆ ಮೇಲೆ ಮಾತಾಡೋಣ ಅಂತ. ಇವರು ಅವರನ್ನು ಬಾಗಿಲ ಹತ್ರ ಬಂದಿದ್ದ ತಕ್ಷಣ ಕೇಳಿದ್ರು, ಏಣ ನಾನು ನಿಮ್ಮ ಮನೆ ಆಳ, ನನ್ನ ಈ ಥರ ಮಾತಾಡ್ತಿರೋ ಅಂದಿದ್ದ ತಕ್ಷಣ ಕತ್ತು ಹಿಡಿದು ಹಿಂಗೆ ನೂಕಿದ್ರು ಒಳಗಡೆ. ನಾನು ಅಲ್ಲೇ ಇದ್ದೀನಿ, ಲೈವಲ್ಲಿ ನೋಡಿದ್ದೀನಿ. ಕತ್ತು ಹಿಡಿದು ನೂಕಿದ್ರು. ಯಾಕಣ್ಣ ಹಂಗೆ ನೂಕ್ತ, ನೀವು ಒಬ್ಬ ಹಿರಿಯರು, ನಾವು ನಿಮಗೆ ಪ್ರಶ್ನೆ ಮಾಡಬಾರ್ದು ಅಂತ ಗಲ್ಲಾಪಟ್ಟು ಹಿಡಿದಿದ್ದ ತಕ್ಷಣ ಕುತ್ತಿಗೆಯಲ್ಲಿರೋ ಕೈನನ್ನು ಕಿತ್ತಾಕಿದ್ಮೇಲೆ ಘಾಟಿಗೆ ಹಿಂಗೆ ಹಿಡಿದ್ರು. ಅವ್ರು ಯಾರೋ RPS ಸತೀಶ್ ಅಂತ ಹೊಸಕೋಟೆ ಮೂಲದು, ಅವರೇ ಅವ್ರ ಜೊತೆ ಸೇರ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ವಿ ಮತ್ತು ಪೊಲೀಸ್ನವರು ಬಂದರು. ನಾವು ಕೇಳೋದು ವೆಂಕಟರಮಣ್ಣವ್ರು ಒಂದೇ, ಅಂಬೇಡ್ಕರ್ ವಾದ ಅಂದರೆ ಇದೇನಾ? ಅಂಬೇಡ್ಕರ್ ತತ್ವ ಸಿದ್ಧಾಂತ ನೀವು ಇದೇನಾ ಜನಕ್ಕೆ ಕಲಿಸ್ತಾ ಇರೋದು? ಇವಾಗ ವೇದಿಕೆ ಮೇಲೆ ಹೇಳ್ತೀರಿ SSD ನಾವು ಸೈನಿಕರಲ್ಲ, ನೀವು ಕಲಿಸ್ಕೊಡ್ತಾ ಇರೋದು ಹಿಟ್ಲರ್ ಧೋರಣೆ. ಇದು ನಿಮ್ಮ ಈ ನಡೆ ನಾವು ಬಂಗಾರಪೇಟೆ ತಾಲೂಕು ದಲಿತ ಸಂಘಟನೆ ಒಕ್ಕೂಟ ತೀವ್ರವಾಗಿ ಖಂಡಿಸ್ತೇವೆ. ಇದು ನಿಮ್ಗೆ ಇದು ಮೊದಲನೇ ಹೆಜ್ಜೆ. ಮುಂದೆ ನೀವು ಬಂಗಾರಪೇಟೆಯಲ್ಲಿ ನಿಮ್ಮನ್ನು ಬಿಡಲ್ಲ, ನಾವು ಬಂಗಾರಪೇಟೆ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡಲ್ಲ. ವೆಂಕಟರಮಣ್ಣ ಅವ್ರಿಗೆ ಇದು ನೇರ ನುಡಿ. ನೀವು ಎಷ್ಟು ವರ್ಷ ಸೀನಿಯರ್ ಆಗಿರಿ, ನಾವು ಬಿಡಲ್ಲ. ಆದರೆ ಒಬ್ಬ ದಲಿತ ನಾಯಕನ ಮೇಲೆ, ಒಬ್ಬ ದಲಿತ ನಾಯಕನ ಬಲಿತ ದಲಿತನು ನಮ್ಮ ಸುಳ್ಕುಂಟ ಆನಂದ್ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ನೀವು ಇಷ್ಟು ವರ್ಷಗಳು ಮಾಡಿರೋ ಹೋರಾಟ ದಲಿತರನ್ನು ತಿಳ್ಕೊಂಡೆ ನೀವು ನಾಯಕರಾಗಿದ್ದೀರ ಅನ್ನೋಂಥ ನಮ್ಮ ಅನುಮಾನ ಇವಾಗ ಕಾಡ್ತಾ ಇದೆ. ಯಾಕಂದರೆ ಒಬ್ಬ ನಾಯಕನನ್ನು ನೀವು ಹೊಡಿತೀರಿ ಅಂದರೆ ಪಬ್ಲಿಕ್ಕಲ್ಲಿ, ನೀವು ಎಷ್ಟು ಮಾತ್ರ ಅಂಬೇಡ್ಕರ್ ವಾದಿಗಳು ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮನ್ನ ಯಾರು ಪ್ರಶ್ನೆ ಮಾಡಿಲ್ಲ, ನಾವು ಪ್ರಶ್ನೆ ಮಾಡ್ತಾ ಇದ್ರಿ. ಇದು ಎಲ್ಲೂ ಆಗಬಾರ್ದು, ಈ ರೀತಿ ಎಲ್ಲೂ ಆಗಬಾರ್ದು. ಹಾಗಾಗಿ ನಾನು ಏನು ಕರ್ನಾಟಕ ದಲಿತ ರೈತ ಸೇನೆ ಮತ್ತು ಬಂಗಾರಪೇಟೆ ದಲಿತ ಸಂಘಟನೆ ಒಕ್ಕೂಟದಿಂದ SSD ವೆಂಕಟಸ್ವಾಮಿ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ.